ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ನಡುಗಡ್ಡೆಯಿಂದ ಕಂಕನವಾಡಿ ಗ್ರಾಮಕ್ಕೆ ಕೃಷ್ಣಾ ನದಿಯಿಂದ ಬೋಟಿನ ಸಹಾಯದಿಂದ ಟ್ರ್ಯಾಕ್ಟರ್ ತರುವ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಸಹಿತ ಬೋಟ್ ಪಲ್ಟಿಯಾಗಿರುವ ಘಟನೆ ಜರುಗಿದೆ. ಜನವರಿ 6ರ ಅಂದಾಜು ರಾತ್ರಿ 9 ಗಂಟೆ ಸಂದರ್ಭದಲ್ಲಿ ಈ ದುರ್ಘಟನೆ ಜರುಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಸದಾಶಿವ್ ನರಗಟ್ಟಿ ಎಂಬುವರ ಹೊಲದಿಂದ ಕಬ್ಬು ಸಾಗಿಸುವ ಸಂದರ್ಭದಲ್ಲಿ ಘಟನೆ ಜರುಗಿದೆ. ಟ್ರ್ಯಾಕ್ಟರ್ ಈಶ್ವರ್ ಕರಬಸನ್ನವರ್ ಎಂಬುವರದು ಎಂದು ಗುರುತಿಸಲಾಗಿದೆ. ಟ್ರ್ಯಾಕ್ಟರ್ ಚಾಲಕ ಅಪ್ಪಾಜಿ ಮಳ್ಳಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಅಂದಾಜು 7ರಿಂದ 8 ಟನ್ ಕಬ್ಬು ಸಾಗಿಸಲಾಗ್ತಾ ಇತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇಂದು ಬೆಳಗಿನ ಜಾವ ಕ್ರೇನ್ ಮೂಲಕ ಟ್ರ್ಯಾಕ್ಟರ್ ಅನ್ನ ಹೊರತೆಗೆಯುವ ಕಾರ್ಯ ಆರಂಭಗೊಂಡಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ನಿನ್ನೆ ನಡೆದಂತ ಒಂದು ಭಾರಿ ಅನಾಹುತ ಕೃಷ್ಣಾ ನದಿಯಲ್ಲಿ. ಅದು ಯಾವ ರೀತಿ ಆಗೈತೆ ಅಂದ್ರೆ, ನಾವು ಈಗ 16 ವರ್ಷದಿಂದ ಬೋಟ್ ಜೋಡಣೆ ಮಾಡ್ಕೊಂಡು ಕಬ್ಬು ಸಾಗಾಣಿಕೆ ಮಾಡ್ತೀವಿ. ಆಚೆ ಕಡೆ ಬೆಳೆದಂತ ಬೆಳೆಗಳ ಕಾಳ ಕಡಿ ಎಲ್ಲ ಸಾಗಾಣಿಕೆ ಮಾಡ್ತೀವಿ. ಮಾಡುವಂತ ಟೈಮ್ದಲ್ಲಿ ನಿನ್ನೆ ನಡು ನೀರಿನಲ್ಲಿ ಬಂದು ಒಂದು ಬೋಟ ಒಡೆದ ಅದು ಒಂದು ಅನಾಹುತಕ್ಕೆ ಅವಕಾಶ ಮಾಡಿಕೊಡ್ತೈತಿ. ಆದ ಕಾರಣ ಈಗ 16 ವರ್ಷದಿಂದ ಈ ಸರ್ಕಾರದ ಗಮನಕ್ಕೆ ನಾವು ಎಲ್ಲಾ ಶಾಸಕರ ಮುಖಾಂತರ, ಸಚಿವರ ಮುಖಾಂತರ ಈ ನಮ್ಮ ಆದಂತ ಅನಾಹುತಕ್ಕೆ ಎಲ್ಲಾನು ನಾವು ಗಮನಕ್ಕೆ ತಂದಿವು. ಆದ್ರೂ ಯಾವ್ದಕ್ಕೂ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡವಲ್ದು. ಯಾಕೆ ಮಾಡವಲ್ದು ಅದು ಅನ್ನುವಂಥದ್ದು ನಮ್ಗೆ ಗೊತ್ತಾಗವಲ್ದು. ಯಾವ್ದಾರ ನಾವು ಬ್ರಿಡ್ಜ್ ಕೇಳ್ಬೇಕು, ಬಾರ್ಜ್ ಕೇಳ್ಬೇಕು, ಯಾವ್ದ ಕೇಳಿದ್ರು ಸಹಿತ ಏನ್ ನಮ್ಗೊಂದ್ ನೆಪ ಹೇಳ್ತಾರಂದ್ರೆ, ನಿಮ್ದು 24 ಮುಳುಗಡೆ ಒಳಗಿರುವಂತ ಗ್ರಾಮ ಐತಿ, ಆ ಗ್ರಾಮಕ್ಕೆ ಏನ್ ಮಾಡ್ಲಕ್ ಬರಂಗಿಲ್ಲ ಅನ್ನುವಂತ ಒಂದು ಉದಾಹರಣೆಯನ್ನು ಕೊಡ್ತಾರೋ. ಆ ಉದಾಹರಣೆ ಕೊಡ್ತಾರಂದ್ರೆ, ನಮ್ಮನ್ನ ನಡುಗಡ್ಡೆಯಲ್ಲಿ ಇರುವಂತದೊಂದು 600ರಿಂದ 700 ಎಕರೆ ಜಮೀನ್ ಐತಂತ. ಆ ಜಮೀನಕ್ಕೆ ದುಡ್ಡು ಕೊಟ್ಟು ನಮ್ಮನ್ನ ಹೊರಗಡೆ ಹಾಕಿ ನಮ್ಗೊಂದು ಪರಿಹಾರ ಮಾಡ್ಬೇಕು ಒಂದ್, ಇಲ್ಲ ಅಂದ್ರೆ ಒಂದು 16 ಕೋಟಿ ರೂಪಾಯಿ ಕೆಲಸ ಹತ್ತಿ ನಮ್ಗೆ ಇದೊಂದು ಬ್ರಿಡ್ಜ್ ಮಾಡಿಕೊಡ್ಬೇಕು ಅಂತ. ಇದು ಯಾವ್ದನ್ನು ಮಾಡ್ಲಾರ್ದಾನೆ ಬರೀ ಸತಾಯಿಸುವಂತ ಹೊಂಟಾರಂದ್ರೆ, ನಾಳೆ ಆಗುವಂತ ಅನಾಹುತಕ್ಕೆ ಈ ಸಿದ್ದರಾಮಯ್ಯ ಮೋದಿ ಅವರಾದ್ರೂ ಅದು 2 ಸಲ ಸದನದಾಗ ಇದಕ್ಕೆ ಒತ್ತು ಕೊಟ್ಟು ಮಾತಾಡ್ಯಾರ. ಆದ್ರೆ ಯಾವ ಕಾರಣಕ್ಕೆ ಅದನ್ನ ಜಾರಿಗೆ ತರುವರು ಅನ್ನುವಂಥದ್ದು ಮುಜುಗರ ಆಗೈತಿ ನಮಗ. ಅದಕ್ಕೆ ಯಾವ್ದಕ್ಕಾದ್ರೂ ಇದು ನಮ್ಗೊಂದು ಶಾಶ್ವತ ಪರಿಹಾರ ಮಾಡಿಕೊಡ್ರಿ ಅನ್ನುವಂತ ಮಾತು ಸರ್ಕಾರಕ್ಕೆ ನಾವು ಬಹಳ ವಿನಂತಿಯನ್ನು ನಡ್ಕೊಳ್ತೀವಿ. ಆ ಎಷ್ಟು ವಿನಂತಿ ಮಾಡ್ಕೊಂಡು ಅದನ್ನ ನಿರ್ಲಕ್ಷ್ಯ ವಹಿಸುವಂತ ಈ ಸರ್ಕಾರಕ್ಕೆ ನಾವು ಬರುವಂತ ದಿನಮಾನದೊಳಗೆ ಒಂದು ಧಿಕ್ಕಾರ ಹಾಕುವಂತ ವ್ಯವಸ್ಥೆನ ನಮ್ಮ ತಾಲೂಕಿನ ವತಿಯಿಂದ ನಾವು ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಹೊರತು, ಈಗ ಬರುವಂತ ದಿನಮಾನದೊಳಗ ಈಗ 4 ವರ್ಷಗಳಿಂದ ಬಾರ್ಜ್ ಕೊಡ್ತೀವಿ, ನಿಮ್ಗೆ ಇದು ಮಾಡ್ತೀವಿ, ಅದನ್ನು ಒಂದು ಮಾತಾಡಿದ್ರು. ಬಾರ್ಜ್ ನಾವು ಏನ್ ಬೇಡ್ತಾರೆ ಎಲ್ಲ ಕರೆಕ್ಟ್ ಆಗಿ ಅವ್ರಿಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟದು, ಇಲ್ಲಿ ಸರ್ವೆನು ಮಾಡಿಸಿದ್ವು, ಎಲ್ಲ ಮಾಡಿವು. ಬರೀ ಸರ್ವೆ ಮಾಡ್ಕೊಂಡು ಹೋಗೋದು, ಅದಕ್ಕೆ ದಿವ್ಸ ಕೊಡೋದು, ಸತಾಯಿಸೋದು, ಇದನ್ನ ಮಾಡ್ಕೊತ ಬಂದಾರ. ಸರ್ಕಾರ ಬಹಳ ನಿರ್ಲಕ್ಷ್ಯ ಮಾಡಾಕತೈತಿ. ಇದೊಂದು ತತ್ಕ್ಷಣ ನಮ್ಗೆ ಮಾಡಿ ಕೊಡ್ಬೇಕು ಅನ್ನುವಂತ ಕೆಲಸ ನಾವು ಬಹಳ ಆಗ್ರಹದಿಂದ ಮನೆಯನ್ನು ಮಾಡ್ಕೊತೀವಿ. ಹೊಲಕ್ಕೆ ಕಟ್ಟಾಕ ಒಂದು 30 ಲಕ್ಷ ಅದನ್ನ ಖರ್ಚು ಮಾಡ್ಕೊಂಡು ನಾವು ಕಬ್ಬು ಸಾಸಾಕತ್ತೀವಿ. ಈಗ ಹಾಕಿದ ರೈತರಿಗೂ ಒಂದು ನುಕ್ಸಾನ. ಮುಂದೆ ಅದು ಕಬ್ಬು ಅದ್ರೊಳಗೆ 10 ಟನ್ ಕಬ್ಬು ಐತಿ, ಒಂದು 8ರಿಂದ 10 ಟನ್ ಅದು ನೀರಾಗ ನಿಂತೈತಿ, ಅದು ಎಲ್ಲ ನುಕ್ಸಾನ. ಮುಂದೆ ಅದ್ರೊಳಗೆ ಕಾರ್ಮಿಕರು ಏನೋ ಅವ್ರು ಜೀವಾಪಾಯದಿಂದ ಪಾರಾಗ್ಯಾರ. ಮುಂದೆ ಡ್ರೈವರ್ ಅಲ್ಲಿ ಅವರು ಪಾರಾಗ್ಯಾರು. ಮತ್ತೆ ಇದು ವರ್ಷ ನಮ್ಗೆ ಇದು ಭಾಳ ತ್ರಾಸ ನೋಡತ್ತಿ. 3-4 ವರ್ಷ ನಾವು ಕೇಳ್ಕೊಳಕತ್ತಿದ್ವಿ ಸರ್ಕಾರಕ್ಕೆ, ಮುಂದೆ ಇದಕ್ಕೊಂದು ಏನ್ರ ಒಂದು ಪರಿಹಾರ ಮಾಡ್ರಿ, ಒಂದು ಬ್ರಿಡ್ಜ್ ಕಟ್ಟಿಕೊಡ್ರಿ, ಎಲ್ಲಾರು ಒಂದು ಇದಕ್ಕೊಂದು ಸುಸಜ್ಜಿತವಾದ ಒಂದು ದೊಡ್ಡ ಬೋಟ್ರನ್ನು ಕೊಡ್ರಿ ಅಂತೇಳಿ ಕೇಳ್ಕೊಳಕತ್ತಿದ್ವಿ. ಆದ್ರೆ ಅವ್ರು ಮಾಡ್ತಾನಂತಾರೋ, ಆದ್ರೆ ಯಾವ್ದು ಪರಿಹಾರ ಆಗೋದು, ಬರೀ ಬಾಯಿ ಮಾತು ಅಟ್ಟ ನಡೆದೈತಿ.